ಶಿವಮೊಗ್ಗ ನಾಳೆ ನಮೋ ಸಂಚಾರ ಬಿಎಸ್ವೈಗೆ ಬಹುಪರಾಕ್ ಏರ್ಪೋರ್ಟ್ಗೆ ಚಾಲನೆ. ಬೆಳಗಾವಿಯಲ್ಲಿ ರೋಡ್ ಶೋ, ಟಾರ್ಗೆಟ್ 150+ ಸ್ಥಾನ. ನಮೋ ದಂಡಯಾತ್ರೆ. ರಾಜ್ಯದಲ್ಲಿ ಮತ್ತೆ ಅಧಿಕಾರಕ್ಕೆ ಇರುವಂತ ನಿಟ್ಟಿನಲ್ಲಿ ಬಿಜೆಪಿಯ ನಾಯಕರೆಲ್ಲರೂ ಕೂಡ ನಿರಂತರವಾಗಿ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಎಸ್ಪೆಷಲಿ ಪ್ರಧಾನಮಂತ್ರಿಗಳಾಗಿರುವಂತ ನರೇಂದ್ರ ಮೋದಿ ಅವರು ಕೂಡ ನಿರಂತರವಾಗಿ ರಾಜ್ಯಕ್ಕೆ ಬರ್ತಾ ಇದ್ದಾರೆ, ಪ್ರಚಾರ ಕಾರ್ಯಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಸಾಕಷ್ಟು ಯೋಜನೆಗಳಿಗೆ ಚಾಲನೆಯನ್ನ ಕೂಡ ಕೊಡ್ತಾ ಇರುವಂಥದ್ದು. ಇನ್ನು ನಾಳೆ ಕೂಡ ಬರ್ತಾ ಇದ್ದಾರೆ ಮತ್ತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಬೆಳಗಾವಿ ಶಿವಮೊಗ್ಗದಲ್ಲಿ ಪ್ರಧಾನಿ ಮೋದಿ ಪ್ರವಾಸ ಇದೆ. ಬೆಳಗಾವಿಯಲ್ಲಿ ರೋಡ್ ಶೋವನ್ನು ನಡೆಸಲಿದ್ದಾರೆ ಪ್ರಧಾನಿಗಳು. ಬೆಳಗಾವಿ ಉತ್ತರ ದಕ್ಷಿಣ ಮತಕ್ಷೇತ್ರದಲ್ಲಿ ರೋಡ್ ಶೋ ನಡೆಯುತ್ತೆ. ಅದು ಸುಮಾರು 8 ಕಿಲೋಮೀಟರ್ಗಳ ದೂರ ರೋಡ್ ಶೋವನ್ನ ಮಾಡಲಿದ್ದಾರೆ ಮೋದಿ. ಇನ್ನು ಶಿವಮೊಗ್ಗದಲ್ಲಿ ನಾಳೆ ಏರ್ಪೋರ್ಟ್ ಉದ್ಘಾಟನೆ ಆಗ್ತಾ ಇದೆ. ಅದು ಯಡಿಯೂರಪ್ಪನವರ ಹುಟ್ಟಿದ ಹಬ್ಬದ ಸಂದರ್ಭದಲ್ಲೇ. ಯಡಿಯೂರಪ್ಪನವರ ಮಹತ್ವಾಕಾಂಕ್ಷೆ ಆಗಿತ್ತು ಅದು ಏರ್ಪೋರ್ಟ್ ಅನ್ನುವಂಥದ್ದು. ಅದು ಉದ್ಘಾಟನೆ ಆಗ್ತಾ ಇರುವಂಥದ್ದು. ಅದು ಯಡಿಯೂರಪ್ಪನವರ ಹುಟ್ಟಿದ ಹಬ್ಬದ ದಿನನೇ ಉದ್ಘಾಟನೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಕೂಡ ಮಾಡಲಾಗ್ತಾ ಇದೆ. ಆ ಒಂದು ಬೃಹತ್ ಸಮಾವೇಶದಲ್ಲೂ ಕೂಡ ನರೇಂದ್ರ ಮೋದಿ ಅವರು ಭಾಗಿಯಾಗ್ತಾ ಇದ್ದಾರೆ. ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡ್ತಾರೆ ಮೋದಿ. ಇಲ್ಲಿ ಒಂದ್ ಕಡೆ ಬೆಳಗಾವಿಯಲ್ಲಿ 8 ಕಿಲೋಮೀಟರ್ ರೋಡ್ ಶೋವನ್ನ ಮಾಡಲಿದ್ದಾರೆ. ಈಗ ಆಲ್ರೆಡಿ ಗಮನಿಸಿದ್ರೆ ನೀವು, ಹುಬ್ಬಳ್ಳಿಯಲ್ಲಿ ಯುವ ಜನೋತ್ಸವ ಕಾರ್ಯಕ್ರಮಕ್ಕೆ ಬಂದಂತ ಸಂದರ್ಭದಲ್ಲೂ ಕೂಡ ರೋಡ್ ಶೋವನ್ನ ಮಾಡಿದ್ರು. ಯಾವ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕರ್ತರು, ನರೇಂದ್ರ ಮೋದಿ ಅವರ ಅಭಿಮಾನಿಗಳು ಭಾಗಿಯಾಗಿದ್ದರು ಅಂತ. ಈಗ ಅದೇ ರೀತಿಯಾಗಿ ಅಂದ್ರೆ ಗುಜರಾತ್ನಲ್ಲಿ ಈ ರೀತಿಯಾಗಿ ಚುನಾವಣಾ ಪ್ರಚಾರಗಳನ್ನ ಮಾಡ್ಕೊಂಡು ಬರಲಾಯಿತು, ಹೆಚ್ಚಿನ ರೋಡ್ ಶೋಗಳನ್ನ ಮಾಡಲಾಯಿತು. ಈಗ ರಾಜ್ಯದಲ್ಲೂ ಕೂಡ ರೋಡ್ ಶೋ ಮಾಡುವ ಮುಖಾಂತರ ಜನರನ್ನ ಸೆಳೆಯುವಂತ ತಂತ್ರವನ್ನ ಬಿಜೆಪಿ ಮಾಡ್ತಾ ಇದೆ. ಸೊ ಅದರ ಭಾಗವಾಗಿನೇ ಬೆಳಗಾವಿಯಲ್ಲಿ ರೋಡ್ ಶೋವನ್ನ ಮಾಡ್ತಾರೆ ನರೇಂದ್ರ ಮೋದಿ ಅವರು. ಇನ್ನೂ ಒಂದು ಕಡೆ ತುಂಬಾ ವೇಗವಾಗಿ ಒಂದು ಏರ್ಪೋರ್ಟ್ ಕಾರ್ಯ ಮುಗಿದಿದ್ದು ರಾಜ್ಯದಲ್ಲಿ ಅಂದ್ರೆ ಅದು ಶಿವಮೊಗ್ಗದ ಏರ್ಪೋರ್ಟ್ ಕಾರ್ಯ. ಅದು ನಾಳೆ ಉದ್ಘಾಟನೆ ಮಾಡ್ತಾರೆ ಪ್ರಧಾನಮಂತ್ರಿಗಳು. ವಿಶೇಷ ಅಂದ್ರೆ ಇಲ್ಲಿ ಯಡಿಯೂರಪ್ಪನವರ ಹುಟ್ಟಿದ ಹಬ್ಬದ ಸಂದರ್ಭದಲ್ಲಿ ಇದು ಉದ್ಘಾಟನೆ ಆಗಲಿರುವಂಥದ್ದು. ಇನ್ನು ನರೇಂದ್ರ ಮೋದಿ ಅವರು ನಾಳೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ ಶಿವಮೊಗ್ಗ ಮತ್ತು ಬೆಳಗಾವಿಯಲ್ಲಿ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಶಿವಮೊಗ್ಗದ ಪ್ರತಿನಿಧಿ ವಿನಯ್. ಹಾಗೆ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಇಬ್ರು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ವಿನಯ್, ಶಿವಮೊಗ್ಗದಲ್ಲಿ ನಾಳೆ ಏನೇನೆಲ್ಲ ಪ್ರೋಗ್ರಾಮ್ಸ್ ಇರುವಂತದ್ದು, ನಾಳೆ ಪ್ರಧಾನಮಂತ್ರಿಗಳು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಅಲ್ಲಿ? ಪೃಥ್ವಿ, ಶಿವಮೊಗ್ಗದ ಬಹು ನಿರೀಕ್ಷಿತ ಏರ್ಪೋರ್ಟ್ ಉದ್ಘಾಟನೆ ನಾಳೆ ಆಗಲಿದೆ. ಶಿವಮೊಗ್ಗಕ್ಕೆ ಪ್ರಧಾನಿ ಮೋದಿ ಅವರು ಯಡಿಯೂರಪ್ಪರ ಹುಟ್ಟಿದಬ್ಬದ ದಿನದಂದೇ ಪ್ರಧಾನಿ ಮೋದಿ ಅವರು ಯಡಿಯೂರಪ್ಪ ಅವರಿಗೆ ಗಿಫ್ಟ್ ಕೊಡುವುದರ ಮೂಲಕ, ಅಂದ್ರೆ ಉದ್ಘಾಟನೆ ಮಾಡಿ ಗಿಫ್ಟ್ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇದು ರಾಜ್ಯದ 2ನೇ ಅತಿ ದೊಡ್ಡ ರನ್ವೇ ಇರುವಂತಹ ಏರ್ಪೋರ್ಟ್. ಈ ಏರ್ಪೋರ್ಟ್ ನ ಉದ್ಘಾಟನೆಗೆ 11:00 ದೆಹಲಿಯಿಂದ ಏರ್ಫೋರ್ಸ್ ವಿಮಾನದ ಮೂಲಕ ಶಿವಮೊಗ್ಗಕ್ಕೆ ಮೋದಿ ಅವರು ಆಗಮಿಸಲಿದ್ದಾರೆ. ನಂತರ ಅಲ್ಲಿಂದ ಟರ್ಮಿನಲ್ ನ ಉದ್ಘಾಟನೆ ಮಾಡ್ತಾರೆ. ನಂತರ ಅಲ್ಲಿಂದ ಬಂದು ಒಂದು ಸಾರ್ವಜನಿಕ ಸಭೆ ಕೂಡ ಇರುತ್ತೆ. ಆ ಸಾರ್ವಜನಿಕ ಸಭೆಯಲ್ಲಿ ಸಮಾವೇಶದಲ್ಲಿ ಭಾಷಣ ಕೂಡ ಮಾಡಲಿದ್ದಾರೆ. ಅದಾದ ನಂತರ 1:30 ಇಲ್ಲಿಂದ ಅಂದ್ರೆ ಅದೇ ಏರ್ಫೋರ್ಸ್ ನ ಫ್ಲೈಟ್ ನ ಮೂಲಕ ಮತ್ತೆ ಬೆಳಗಾವಿಗೆ ಹೋಗುವ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಈ ಮಧ್ಯ ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳನ್ನ ಶಿವಮೊಗ್ಗದ ಜಿಲ್ಲಾಡಳಿತ ಮಾಡ್ಕೊಂಡಿದೆ. ಜಿಲ್ಲಾಡಳಿತ 1 ಲಕ್ಷಕ್ಕೂ ಹೆಚ್ಚು ಜನರಿಗೆ ಆಸನ ವ್ಯವಸ್ಥೆ ಆಗಿರ್ಬೋದು, ಜೊತೆಗೆ ಊಟದ ವ್ಯವಸ್ಥೆ ಎಲ್ಲನ್ನೂ ಕೂಡ ಮಾಡ್ಕೊಡಲಾಗಿದೆ. ಆದ್ರೆ ಜೊತೆಗೆ ಬೇರೆ ಊರಿಂದ ಬರುವಂತಹ ಜನರಿಗೂ ಕೂಡ ಬಸ್ಸಿನ ವ್ಯವಸ್ಥೆ ಕೂಡ 2,000 ಬಸ್ಸಿನ ವ್ಯವಸ್ಥೆ ಕೂಡ ಮಾಡಲಾಗಿದೆ ಈ ಸಂದರ್ಭದಲ್ಲಿ. ಇದರ ಜೊತೆಗೆ ಬಿಜೆಪಿ ತನ್ನ ಶಕ್ತಿ ಪ್ರದರ್ಶನಕ್ಕೂ ಕೂಡ ಮುಂದಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಚುನಾವಣಾ ವರ್ಷ ಬರ್ತಾ ಇರೋದ್ರಿಂದ, ಚುನಾವಣೆಗೆ ಹತ್ರ ಇರೋದ್ರಿಂದ ಮೋದಿ ಅವರನ್ನ ಶಿವಮೊಗ್ಗಕ್ಕೆ ಕರೆಸ್ಕೊಳ್ತಾ ಇರೋದು ಒಂದು ರೀತಿಯಲ್ಲಿ ಬಿಜೆಪಿಗೂ ಕೂಡ ಒಂದು ರೀತಿಯಲ್ಲಿ ಅನುಕೂಲ ಆಗುವಂತಹ ಪರಿಸ್ಥಿತಿ ಇದೆ ಈಗ. ಯಾಕಂದ್ರೆ ಶಿವಮೊಗ್ಗದಲ್ಲಿ ಈಗ 7 ಸ್ಥಾನಗಳಲ್ಲಿ 6 ಸ್ಥಾನಗಳನ್ನ ಬಿಜೆಪಿ ಗೆದ್ಕೊಂಡಿದೆ. ಮುಂದಿನ ದಿನಗಳಲ್ಲಿ 7ಕ್ಕೆ 7 ಸ್ಥಾನವನ್ನ ಗೆಲ್ಲುವಂತಹ ಪ್ಲಾನ್ ಗಳನ್ನ ಈಗ ಬಿಜೆಪಿ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಓಕೆ ವಿನಯ್, ಇನ್ನ ಬೆಳಗಾವಿಗೆ ಹೋಗೋಣ. ಅಲ್ಲೂ ಕೂಡ ರೋಡ್ ಶೋ ಇರುವಂತದ್ದು. ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ನಾಳೆ ಬೆಳಗಾವಿಯಲ್ಲಿ 8 ಕಿಲೋಮೀಟರ್ ದೂರ ರೋಡ್ ಶೋ ಇರುವಂತದ್ದು. ಇದು ಬೆಳಗಾವಿ ಬಿಜೆಪಿಗೆ ಯಾವ ರೀತಿಯಾಗಿ ಪ್ಲಸ್ ಆಗುತ್ತೆ, ಕಾರ್ಯಕರ್ತರಲ್ಲಿ ಹುಮ್ಮಸ್ಸನ್ನ ತುಂಬುವಂತ ಕೆಲಸವನ್ನ ಮಾಡ್ತಾರೆ ಮೋದಿ ಅವರು?
ಖಂಡಿತವಾಗ್ಲೂ ಪೃಥ್ವಿರಾಜ್, ಚುನಾವಣೆಗೆ ಕೆಲವೇ ತಿಂಗಳು ಬಾಕಿ ಹಿನ್ನೆಲೆಯಲ್ಲಿ ಮೋದಿ ಸಂಚಲನ ಬೆಳಗಾವಿ ಬಿಜೆಪಿ ನಾಯಕರಿಗೆ ಹೊಸ ಚೈತನ್ಯವನ್ನು ಕೊಟ್ಟಿದೆ. ಪ್ರಮುಖವಾಗಿ ಬೆಳಗಾವಿಯ ಚೆನ್ನಮ್ಮ ವೃತ್ತ ಇಲ್ಲ ಸಂಭಾಜಿ ವೃತ್ತದಿಂದ ಪ್ರಮುಖವಾಗಿ 8 ಕಿಲೋಮೀಟರ್ ಈ ಒಂದು ಬೃಹತ್ ರೋಡ್ ಶೋ ನಡೀತಿದೆ. ಇದಕ್ಕಾಗಿ ಸಿದ್ಧತೆಯನ್ನ ಮಾಡಲಾಗಿದೆ. ಜೊತೆಗೇನು ನಾಳೆ ಪ್ರಧಾನಮಂತ್ರಿ ಭಾಗವಹಿಸುವ ಕಾರ್ಯಕ್ರಮದ ಅಂತಿಮ ಹಂತದ ಸಿದ್ಧತೆಗಳನ್ನು ನಡೀತಾ ಇದೆ ನೋಡಬಹುದು. ಬೃಹತ್ ಪೆಂಡಾಲ್ ಅನ್ನ ಈ ಒಂದು BS ಯಡಿಯೂರಪ್ಪ ಮಾರ್ಗದ ಮಾಲಿನಿ ಸಿಟಿಯಲ್ಲಿ ಹಾಕಲಾಗಿದೆ. ಸುಮಾರು 2 ಲಕ್ಷ ಜನ ಇಲ್ಲಿ ಆಸನದ ವ್ಯವಸ್ಥೆಯನ್ನ ಕಲ್ಪಿಸತಕ್ಕಂಥದ್ದು. ಪ್ರಮುಖವಾಗಿ ಏನು PM ಸನ್ಮಾನ್ ಕಿಸಾನ್ ಯೋಜನೆಗೆ ನಾಳೆ ಪ್ರಧಾನಮಂತ್ರಿ ಮೋದಿ ಕಂತಿನ ಹಣವನ್ನು ಬಿಡುಗಡೆ ಮಾಡಲಿದೆ. ಇದಕ್ಕಾಗಿ ದೊಡ್ಡ ವೇದಿಕೆಯನ್ನ ನಿರ್ಮಾಣ ಮಾಡಲಾಗಿದ್ದು, ಏನು 2,000ಕ್ಕೂ ಹೆಚ್ಚು ಬಸ್ಗಳನ್ನು, ಅಂದ್ರೆ ಯಾರು ಫಲಾನುಭವಿಗಳಿದ್ದಾರೆ ಅವರನ್ನು ಕರೆದುಕೊಂಬರಕ್ಕೆ 2,000 ಬಸ್ಗಳನ್ನ ವ್ಯವಸ್ಥೆ ಮಾಡಲಾಗಿದೆ. ನಾಳೆ ಇಡೀ ಬೆಳಗಾವಿ ಮೋದಿಮಯವಾಗಲಿದ್ದು, ರಸ್ತೆ ಸಂಚಾರದಲ್ಲಿ ಭಾರಿ ಬದಲಾವಣೆಯನ್ನ ನಗರದಲ್ಲಿ ಮಾಡಲಾಗಿದೆ. ಪ್ರಮುಖವಾಗಿ ಏನು ಮೊದಲು ಸಿಪಿಐಡ್ ಮೈದಾನಕ್ಕೆ ಹೆಲಿಪ್ಯಾಡ್ ಮಾಡಲಾಗಿತ್ತು, ಆದರೆ ಭದ್ರತಾ ದೃಷ್ಟಿಯಿಂದ ಅದನ್ನ ಸದ್ಯ ಕೈ ಬಿಡಲಾಗಿದೆ. ಏನು KSRP ಮೈದಾನದಲ್ಲಿ ಒಂದು ಮೋದಿಯವರು ಲ್ಯಾಂಡಿಂಗ್ ಆಗುತ್ತೆ ಹೆಲಿಕಾಪ್ಟರ್. ಅಲ್ಲಿಂದ ರೋಡ್ ಶೋ ಮೂಲಕ ಈ ಒಂದು ಸಮಾವೇಶದ ಸ್ಥಳಕ್ಕೆ ಬರ್ತಾರೆ. ಸುಮಾರು 3 ಗಂಟೆ ಅಷ್ಟೊತ್ತಿಗೆ ಇಲ್ಲಿ ಬಂದು ಸಾರ್ವಜನಿಕರು ಮತ್ತು ಫಲಾನುಭವಿಗಳನ್ನು ಉದ್ದೇಶಿಸಿ ಮೋದಿಯವರು ಮಾತಾಡಿದ್ದಾರೆ. ಅದರಲ್ಲೂ ಜೊತೆಗೆ ಏನು ಬೆಳಗಾವಿಯ ರೈಲು ನಿಲ್ದಾಣ ಆಗಿರ್ಬೋದು, ಅದೇ ರೀತಿ ಏನು ಸನ್ಮಾನ್ ನಿಧಿಯ ಸುಮಾರು 16,000 ಕೋಟಿ ಹಣವನ್ನ ಬೆಳಗಾವಿಯಿಂದ ಬಿಡುಗಡೆ ಮಾಡಲಿದ್ದಾರೆ. ಅದೇ ರೀತಿ ಅನೇಕ ಅಭಿವೃದ್ಧಿ ಕಾರ್ಯಗಳಿಗೆ ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚಾಲನೆ ನೀಡಲಿದ್ದು, ಹೀಗಾಗಿ ಬೆಳಗಾವಿಯಲ್ಲಿ ಸಂಪೂರ್ಣವಾಗಿ ಈಗ ಕೇಸರಿಮಯ ಆಗಿದೆ. ರಸ್ತೆಗಳು ಸಂಪೂರ್ಣವಾಗಿ ಏನು ಬಿಜೆಪಿ ಬಾವುಟಗಳಿಂದ ರಾರಾಜಿಸಿದ್ದು. ಮತ್ತು ಬೆಳಗಾವಿ ಉತ್ತರ ಮತ್ತು ದಕ್ಷಿಣದಲ್ಲಿ ಇಬ್ಬರು ಕೂಡ ಬಿಜೆಪಿ ಶಾಸಕರಿದ್ದು, ಆ ಬಿಜೆಪಿಯನ್ನ ಗಟ್ಟಿ ಮಾಡಕ್ಕೆ ಈಗ ಮೋದಿ ಅವರು ಮತ್ತೊಮ್ಮೆ ಬರ್ತಾ ಇದ್ದಾರೆ. ಏನು 2 ಕ್ಷೇತ್ರಗಳಲ್ಲೂ ಕೂಡ ರೋಡ್ ಶೋ ನಡೆದಿದೆ. ಸುಮಾರು 8 ಕಿಲೋಮೀಟರ್ ರೋಡ್ ಶೋಗೆ ಈಗ ಬಿಗಿ ಭದ್ರತೆಯನ್ನು ಒದಗಿಸಲಾಗಿರ್ತಕ್ಕಂಥದ್ದು. SPG ಸೇರಿದಂತೆ ಎಲ್ಲಾ ಭದ್ರತಾ ತಂಡಗಳು 2 ರಸ್ತೆಗಳನ್ನ ವೀಕ್ಷಣೆ ಮಾಡಿವೆ. ಸುಮಾರು 8 ಕಿಲೋಮೀಟರ್ ಈ ಒಂದು ರೋಡ್ ಶೋ ನಡೆಯಲಿದೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ಹಾಗೆ ವಿನಯ್, ನಿಮ್ಮೆಲ್ಲ ಸಂಪೂರ್ಣವಾದಂತ ಮಾಹಿತಿಗಾಗಿ.